ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪ್ರೀತಿ ನಮ್ಮ ಜೊತೆ ಹೀಗೆ ಇರಲಿ ಸರ್. ಎಲ್ಲರೂ ಕೂಡ ಸರ್ ರಿಪೋರ್ಟೆಡ್ ಸ್ಪೀಚ್ ಹಾಕಿ ಎಲ್ಲ ಗ್ರಾಮರ್ ಹಾಕಿಬಿಟ್ಟಿದ್ದೀರಾ. ರಿಪೋರ್ಟೆಡ್ ಸ್ಪೀಚು ಹಾಗೂ ಲೆಟರ್ ರೈಟಿಂಗ್ ಒಂದು ಹಾಕಿಬಿಟ್ರೆ ಎಲ್ಲ ಕವರ್ ಆಗುತ್ತೆ. ನಾವು ಔಟ್ ಆಫ್ ಔಟ್ ತೆಗಿತೀರಾ. ಈ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದಿದೆ ಅಲ್ವಾ, ಅದಕ್ಕೆ ನಾನು ನಿಜವಾಗಿಯೂ ಭಾಳ ಸಂತೋಷ ಆಗಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ನಾನು ಕೂಡ ದೇವ್ರ ಹತ್ರ ಬೇಡ್ತೇನೆ ಎಕ್ಸಾಮ್ ಪೇಪರ್ ಈಸಿ ಬರಲಿ. ನಮ್ಮ ಮಕ್ಕಳು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಈಸಿ ಅಂತ ಅನಿಸುತ್ತೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಬನ್ನಿ ಸರ್, ಗ್ರಾಮರಿನ ಕೊನೆಯ ಭಾಗ ಇವತ್ತು ನಿಮಗೆ ಮುಗಿಸಿ ಕೊಡ್ತೇನೆ. ನೋಡಿ, 28ನೇ ಕ್ವಶನ್ ನಂಬರ್ ಎಷ್ಟು ಅಂದರೆ 28. ಎಕ್ಸಾಮಲ್ಲಿ ಎಷ್ಟು ಪ್ರಶ್ನೆ? 28ಕ್ಕೆ ಕ್ವಶನ್ ನಂಬರ್ 28. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಹೇಳಿದರೆ ಇದನ್ನು ನಾವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅರ್ಥ ಆಗುತ್ತಲ್ವಾ ಪ್ರೀತಿಯ ಮಕ್ಕಳೇ? ನೋಡಿ, ನನ್ನ ಉದ್ದೇಶ ಇಷ್ಟೇ. ಕ್ವಶನ್ ಪೇಪರ್ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದರೆ, ನಿಮಗೆ ನಾಳೆ ಎಕ್ಸಾಮಲ್ಲಿ ಬುಧವಾರದ ದಿನ ಹೀಗೆ ಕ್ವಶನ್ ನಂಬರ್ ಇರುತ್ತೆ, ಇದೇ ರೀತಿಯಾಗಿ ಹೆಡ್ಡಿಂಗ್ ಇರುತ್ತೆ, ಇದೇ ರೀತಿಯಾಗಿ ಪ್ರಶ್ನೆ ಚೇಂಜ್ ಆಗಿರುತ್ತೆ ಅಷ್ಟೇ. ಕೆಲವೊಮ್ಮೆ ಅದೇ ಪ್ರಶ್ನೆ ಬರುವುದು 90% ಅದು ಕೂಡ ಚಾನ್ಸಸ್ ಇರುತ್ತೆ. ಇದನ್ನು ನಾನು ಸುಮಾರು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ವೀಡಿಯೋ ಬೇಕಾದ್ರೆ ಮಾಡಿ ಕೊಡ್ತೇನೆ, ಆಯಿತಾ? ಈಗ ಬನ್ನಿ ಸರ್, ಈಸಿ ಇರೋದು ಒಂದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ತೆಗೆದುಕೊಂಡಿದ್ದೇನೆ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಇಲ್ಲಿ ಡಾನ್ ಗಾನ್ಜಲೋ ಹಾಗೂ ಕೊನಿತೋ ಇಬ್ಬರು ಮಾತಾಡ್ತಾ ಇದ್ದಾರೆ. ಡಾನ್ ಗಾನ್ಜಲೋನು ಹುಡುಗನೇ, ಕೊನಿತೋನು ಹುಡುಗನೇ. ಇದು ಫಸ್ಟು ನಿಮಗೆ ಗೊತ್ತಾಗಬೇಕು. ಹುಡುಗ ಎಲ್ಲರೂ ಹುಡುಗ ಅಂದರೆ ಒಳಗಡೆ ಯಾರು ಹುಡುಗಿ ಬಗ್ಗೆ ನಾವು ಬರೆಯೋ ಅವಶ್ಯಕತೆ ಇರಲ್ಲ, ಹೌದಲ್ವಾ? ಎಲ್ಲದು ಕೂಡ ಹುಡುಗನೇ ಇದೆ. ಹಾಗಿದ್ರೆ 1 2 3 4 4 ಲೈನ್ ಇದೆ. ಇದಕ್ಕೆ ಮಾರ್ಕ್ಸ್ ಎಷ್ಟು ಅಂತ ಹೇಳಿದರೆ 4 ಮಾರ್ಕ್ಸು ಸಿಗುತ್ತೆ ಎಕ್ಸಾಮಲ್ಲಿ. ಇಮ್ಯಾಜಿನ್ ಯುವರ್ ಸೆಲ್ಫ್. ಇಲ್ಲಿ ಕಾಪಿ ಮಾಡಿ ಇದನ್ನು ಬರೆದ್ರೆ ಇದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಬೇಕು. ಇದು ಇರೋದು ಈಗ ಡೈರೆಕ್ಟ್ ಸ್ಪೀಚಲ್ಲಿದೆ. ಇದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಿಬಿಟ್ರೆ ನಿಮಗೆ 4 ಅಂಕ ಸಿಗುತ್ತೆ. ಯಾವ ರೀತಿಯಾಗಿ ಮಾಡಬೇಕು ಅಂತ ಈಗ ನಿಮಗೆ ಹೇಳ್ತಾ ಹೋಗ್ತೇನೆ. ಇದನ್ನು ಮಾತಾಡ್ತಾ ಇರೋರು ಯಾರು? ಡಾನ್ ಗಾನ್ಜಲೋ. ಬನ್ನಿ, ಈಗ ಆನ್ಸರನ್ನು ಯಾವ ರೀತಿಯಾಗಿ ಬರೀಬೇಕು ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ. ಎಕ್ಸಾಮಲ್ಲಿ ಕ್ವಶನ್ ನಂಬರ್ 28 ಅಂತ ಹೀಗೆ ಹಾಕ್ಕೊಳ್ಳಿ. 28 ಅಂತ ಹಾಕ್ಕೊಂಡು ಈಗ ಆನ್ಸರನ್ನು ಬರೀಬೇಕು. ಫಸ್ಟಿಗೆ ನಾನೇನು ಬರಿತೀನಿ ನೋಡಿ, ಡಾನ್ ಗಾನ್ಜಲೋ, ಹೌದಲ್ವಾ? ಡಾನ್ ಗಾನ್ಜಲೋ ಏನಂತ ಇದೆ ಸೆಂಟೆನ್ಸು ಅಂತ ನೋಡೋಣ ಬನ್ನಿ. ಸೆಂಟೆನ್ಸಲ್ಲಿ ಏನಿದೆ? ದಟ್ ಬೆಂಚ್ ಓವರ್ ದೇರ್ ಈಸ್ ಮೈನ್. ಡಾನ್ ಗಾನ್ಜಲೋ ಹೇಳ್ತಾನೆ. ಹೇಳಿದ್ದಕ್ಕೆ ಏನಂತ ಬರೀಬೇಕು? ಸೆಡ್ ಅಂತ ಬರೀಬೇಕು. ಸೆಡ್ ಟು, ಹೌದಲ್ವಾ? ಡಾನ್ ಗಾನ್ಜಲೋ ಸೆಡ್ ಟು. ಯಾರಿಗೆ ಹೇಳ್ತಾನೆ ಡಾನ್ ಗಾನ್ಜಲೋ? ಸೆಡ್ ಟು ಕೊನಿತೋ. ಏನಂತ ಹೇಳ್ತಾನೆ ನೋಡಿ, ಏನಂತ ಹೇಳ್ತಾನೆ? ಇಲ್ಲಿ ಬನ್ನಿ. ಈಗ ದಟ್ ಬೆಂಚ್ ಓವರ್ ದೇರ್ ಈಸ್ ಮೈನ್ ಅಂತ ಹೇಳ್ತಾನೆ. ದಟ್ ನೋಡಿ, ದಟ್ ಬೆಂಚ್ ಓವರ್ ದೇರ್ ಈಸ್ ಮೈನ್. ಇಲ್ಲಿ ಒಂದು ವರ್ಬನ್ನು ಸರ್ಕಲ್ ಹಾಕಬೇಕು. ಆ ವರ್ಬೇ ಈಸ್. ಆ್ಯಂಡ್ ನೋಡಿ, ಇನ್ನೊಂದು ಒಂದು ಪ್ರೊನೌನನ್ನು ಸರ್ಕಲ್ ಹಾಕಬೇಕು. ಯಾಕಂದರೆ ಮೂರನೇ ವ್ಯಕ್ತಿ ಮಾತಾಡ್ತಾ ಇರೋದು. ಈಗ ಈಸು ಚೇಂಜ್ ಆಗಿ ನಮಗೆ ವಾಸ್ ಅಂತ ಆಗತ್ತೆ. ಅರ್ಥ ಆಯ್ತಾ? ಆನ್ಸರಲ್ಲಿ ಈಸನ್ನು ತೆಗೆದು ವಾಸ್ ಅಂತ ಬರೀಬೇಕು ಅಷ್ಟೇ. ಮೈನ್ ಅಂತ ಇದೆ. ಮೈನ್ ಅಂತ ನೀವು ಮೈನ್ ಅಂತಲೇ ಬರೆದ್ರೆ ಅದು ನಿಮ್ಮದು ಅಂತ ಆಗುತ್ತೆ. ಅದು ಡಾನ್ ಗಾನ್ಜಲೋದು. ದಟ್ ಬೆಂಚ್ ಓವರ್ ದೇರ್ ವಾಸ್ ಅವನದು ಅಂತ ಹೇಳಬೇಕು. ಅವನದು ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹಿಸ್ ಅಂತ ಹೇಳ್ತೀವಿ, ಹೌದಲ್ವಾ? ಅರ್ಥ ಆಗ್ತಾ ಇದೆಯಾ? ನೋಡಿ, ಈಸ್ ಅನ್ನೋದು ಚೇಂಜ್ ಆಗಿ ವಾಸ್ ಆಗುತ್ತೆ. ಮೈನ್ ಅನ್ನೋದು ಚೇಂಜ್ ಹೋಗಿ ಹಿಸ್ ಆಗುತ್ತೆ. ಮೈನ್ ಅಂತ ಇದ್ದು ಇಲ್ಲಿ ಏನಾದರೂ ಹುಡುಗಿ ಇರ್ತಿದ್ರೆ, ಹುಡುಗಿ ಹೆಸರು ಇರ್ತಿದ್ರೆ ಅದು ಹರ್ಸ್ ಅಂತ ಆಗೋದು, HERS. ಆದರೆ ಇಲ್ಲಿ ಹುಡುಗ ಇದ್ದಾನೆ, ಹಾಗಾಗಿ ಹಿಸ್ ಅಂತ ಆಗುತ್ತೆ. ಈಗ ನಮ್ಮ ಆನ್ಸರು ರೆಡಿ. ನಮ್ಮ ಆನ್ಸರು ಈಗ ರೆಡಿ ಆಗುತ್ತೆ. ಹೇಗೆ ರೆಡಿ ಆಗುತ್ತೆ? ಡಾನ್ ಗಾನ್ಜಲೋ ಸೆಟ್ಟು ಕೊನಿತೋ, ಹೌದಲ್ವಾ? ಏನಂತ ಹೇಳ್ತಾನೆ? ದಟ್ ನೋಡಿ, ದಟ್ ಅಂತ ಬರೆದು ಏನಂತ ಇದೆ? ಬೆಂಚ್, BENCH, ಬೆಂಚ್ ಓವರ್ ದೇರ್, THERE, ದೇರ್ ವಾಸ್ ಹಿಸ್ ಅಂತ ಬರಿಬೇಕು. ಫುಲ್ ಸ್ಟಾಪ್. ಅರ್ಥ ಆಗ್ತದೆ ಮಕ್ಕಳೇ? ಭಾಳ ಈಸಿಯಾಗಿ ಬರೆಯಬಹುದಾಗಿದೆ. ನೋಡಿ, ಇದಕ್ಕೀಗ ಇದು ರೈಟು, ಇದು ಎಕ್ಸಾಮಲ್ಲಿ ಇದು ರೈಟು, ಇದು ರೈಟು. ಈಗ ನಿಮಗೆ 1 ಮಾರ್ಕ್ಸು ಸಿಗ್ತಿಲ್ಲ. ಸಿಗಬೇಕಾಗಿದೆ ಎಷ್ಟು? 4. 1 ಲೈನ್ ಬರೆದ್ರಿ, 1 ಮಾರ್ಕ್ಸ್ ಸಿಕ್ತು. ಇದನ್ನು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನಂತರದಲ್ಲಿ ಯಾರು? ಕೊನಿತೋ. ಅದನ್ನು ಸೆಂಟೆನ್ಸು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. JUANITO. ಕೊನಿತೋ ಹೇಳ್ತಾನೆ. ಏನಂತ ನೋಡಿ, ಅವನಿಗೆ ಸೆಡ್ ಟು, SID, ಸೆಡ್ ಟು ಯಾರಿಗೆ? ಡಾನ್ ಗಾನ್ಜಲೋಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡವ. ನೋಡಿ ಬನ್ನಿ, ಕ್ವಶನ್ ನೋಡೋಣ ಈಗ ನೀಟಾಗಿ. 3 priests ಆರ್ ಸಿಟ್ಟಿಂಗ್ ದೇರ್.
ನೋಡಿ ಇದು ಪ್ರೆಸೆಂಟ್ ಟೆನ್ಸಲ್ಲಿರುತ್ತೆ, ಅದನ್ನು ಪಾಸ್ಟ್ ಟೆನ್ಸಿಗೆ ಬರೆದ್ರೆ ನಿಮ್ಮ ಉತ್ತರ ರೆಡಿ. ಪಾಸ್ಟ್ ಟೆನ್ಸಲ್ಲಿದ್ದರೆ ಪಾಸ್ಟ್ ಪರ್ಫೆಕ್ಟಲ್ಲಿ ಬರೀಬೇಕು. ಭಾಳ ಈಸಿ ಸರ್. ನೋಡಿ ಆರ್ ಅಂತ ಇದಲ್ವ, ಅದನ್ನು ಸರ್ಕಲ್ ಹಾಕಬೇಕು. ಆರ್ ಅಂತ ಸರ್ಕಲ್ ಹಾಕ್ಕೊಂಡು ತಗೊಳ್ಳು. ಈಗ ಏನು ಬರೀಬೇಕು ಅಂತ ಹೇಳಿದರೆ ಅದನ್ನು ವರ್ ಅಂತ ಮಾಡಬೇಕು. ಆರ್ ಚೇಂಜಸ್ ಟು ವರ್. ಇಷ್ಟೇ ಸರ್, ಇದರಲ್ಲಿ ಮತ್ತೇನು ಚೇಂಜ್ ಆಗೋಲ್ಲ. ಈಗ ನೋಡಿ ಎಷ್ಟು ಕಾಪಿ ಈಸಿಯಾಗಿ ಬರಿತೀನಿ. ಏನಂತ ಇದೆ ನೆನ್ಪಿಟ್ಕೊಳ್ಳಿ, 3 ಪ್ರೀಸ್ಟ್ ಆರ್ ತೆಗೆದು ಏನು ಮಾಡ್ತೀರಾ, ವರ್ ಅಂತ ಬರೀಬೇಕು. ಸಿಟ್ಟಿಂಗ್ ದೇರ್. ಈಗ ನೋಡಿ ನಾನು ಬರಿತಾ ಹೋಗ್ತೀನಿ. ಸೆಡ್ ದಟ್ ಓಕೆ, ದಟ್ ಅಂತ ಇರಬೇಕಾಯ್ತಾ ಆನ್ಸರಲ್ಲಿ. ನೋಡಿ 3 ಸ್ಮಾಲ್ ಲೆಟ್ರಲ್ಲಿ 3 ಪ್ರೀಸ್ಟ್ PRIESTS 3 ಪ್ರೀಸ್ಟ್ ವರ್ ಸಿಟ್ಟಿಂಗ್ SITTING ಸಿಟ್ಟಿಂಗ್ ದೇರ್ THERE ಫುಲ್ ಸ್ಟಾಪ್. ನಾವೇನು ಚೇಂಜ್ ಮಾಡಿದ್ವಿ ಇಲ್ಲಿ ನೋಡಿ, ಇದೊಂದು ಚೇಂಜ್ ಮಾಡಿದ್ವಿ, ಇದರಲ್ಲಿ ಇದನ್ನು ಚೇಂಜ್ ಮಾಡಿದ್ವಿ, ಇದರಲ್ಲಿ ಇದೊಂದು ಆ್ಯಡ್ ಮಾಡಿದ್ದೀವಿ, ಹೌದಲ್ವಾ? ನಂತರದಲ್ಲಿ ಇದನ್ನು ಚೇಂಜ್ ಮಾಡಿದ್ದೀವಿ. ಇಷ್ಟಕ್ಕೆ ನಮಗೆ 2 ಮಾರ್ಕ್ಸ್ ಸಿಕ್ತು. ಈಗ ಇದು ರೈಟು, ಇದು ರೈಟು, ಹಾಗಿದ್ರೆ ಇದು ರೈಟು. ಇಲ್ಲಿ 2 ಮಾರ್ಕ್ಸ್ ಸಿಕ್ತು. ಈಗ ನೀವೇನು ಮಾಡ್ತಾಯಿದ್ದೀರಾ ಗೊತ್ತಾ ಪ್ರೀತಿಯ ಮಕ್ಕಳೇ, ನೀವೇನು ಮಾಡ್ತಾಯಿದ್ದೀರಾ, ಈ ಜಾಗದಲ್ಲಿ ಸೇಸ್ ಅಂತ ಬರೆಯೋದು, ಸೈಯಿಂಗ್ ಅಂತ ಬರೆಯೋದು, ಈ ಜಾಗದಲ್ಲಿ ಸೇಸು, ಆಸ್ಕಿಂಗು, INGನಲ್ಲಿ ಎಲ್ಲ ಬರೀಬಾರ್ದು. ಅಲ್ಲಿ ಪಾಸ್ಟ್ ಟೆನ್ಸನ್ನು ಯೂಸ್ ಮಾಡಿ ಬರೀಬೇಕಾಗುತ್ತೆ. ಈಗ ನೋಡಿ, ಇದು ಪಾಸ್ಟ್ ಟೆನ್ಸು, ಇದು ಪಾಸ್ಟ್ ಟೆನ್ಸು, ಇದು ಪಾಸ್ಟ್ ಟೆನ್ಸು, ಇದು ಪಾಸ್ಟ್ ಟೆನ್ಸು. ಭೂತಕಾಲದಲ್ಲಿಯೇ ನಮ್ಮ ಇಂಡೈರೆಕ್ಟ್ ಸ್ಪೀಚನ್ನು ಬರೀಬೇಕಾಗಿರುತ್ತೆ. ನಿಮಗೆ ಯೂನಿವರ್ಸಲ್ ಟ್ರೂತನ್ನು ಕೊಡಲ್ಲ. ಈಗ ನಾವು ಕಲಿತಾ ಇರೋದು ಸೆಕೆಂಡ್ ಇಯರ್ PUCಗೆ, ಅದರ ಪ್ರಕಾರವೇ ನಾನು ನಿಮಗೆ ಕಲಿಸಿ ಕೊಡ್ತೇನೆ. ಅರ್ಥ ಆಗುತ್ತಲ್ವಾ? ಯಾಕಂದರೆ ಭಾಳ ರೀತಿ ಇದೆ ಇಂಡೈರೆಕ್ಟ್ ಸ್ಪೀಚು. ಮತ್ತೇನು ಹೀಗೆ ಹೇಳ್ಕೊಟ್ಟಿದ್ರಲ್ಲ ನಮ್ಮ ಸರ್ರು ಅಂತ ಹೇಳಬಾರ್ದು, ರಾಂಗ್ ಇನ್ಫಾರ್ಮೇಷನ್ ಪಾಸ್ ಆಗಬಾರ್ದಲ್ವಾ. ಇಂಡೈರೆಕ್ಟ್ ಸ್ಪೀಚು ಕೂಡ ಪ್ರೆಸೆಂಟ್ ಟೆನ್ಸಲ್ಲೂ ಬರುತ್ತೆ. ಯೂನಿವರ್ಸಲ್ ಟ್ರುತ್ತಿಗೆ, ಯೂನಿವರ್ಸಲ್ ಟ್ರುತ್ ಅಂದರೆ ಹಾಲು ಬೆಳ್ಳದಾಗಿದೆ ಅಂತ ಒಂದು ಪ್ರಶ್ನೆ ಇದ್ದರೆ, ನಾವು ಬೆಳ್ಳದಾಗಿ ಇತ್ತು ಅಂತ ಹೇಳಲಿಕ್ಕೆ ಬರಲ್ಲ, ಅದು ಫ್ಯೂಚರಲ್ಲೂ ಬೆಳ್ಳದಾಗೇ ಇರುತ್ತೆ. ಅದನ್ನು ನಾವು ಯೂನಿವರ್ಸಲ್ ಟ್ರುತ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಬನ್ನಿ ಸರ್, ಈಗ ಲಾಸ್ಟ್ ನೋಡೋಣ. ಬನ್ನಿ ಕ್ವಶನ್ ನೋಡೋಣ. ಬನ್ನಿ ಫೋಕಸ್ ಮಾಡಿ. ಡಾನ್ ಗಾನ್ಜಲೋ ಅಂತ ಇದೆ, ಹುಡುಗನೇ ಅಲ್ವಾ, ಅವನು ಹೇಳ್ತಾನೆ ನೋಡಿ, ರೂಡ್ ದೆಮ್ ಔಟ್, ಕಳಿಸೋರನ್ನ ಇಲ್ಲಿಂದ ಒದ್ದಿ ಅಂತ ಹೇಳ್ತಾನೆ. ಆ ರೂಡ್ ದೆಮ್ ಔಟನ್ನು ಯಾವ ರೀತಿಗೆ ಬರೀಬೇಕು ಅಂದರೆ, ಇಲ್ಲಿ ಯಾವುದೂ ವರ್ಬೇ ಇಲ್ಲ, ಈಸಿ, ಇದನ್ನೇ ಕಾಪಿ ಮಾಡಿ ಬರೀಬೇಕು. ಈಗ ನೋಡಿ ಇಲ್ಲಿ ಬರಿತಾ ಹೋಗ್ತಾನೆ. ನೋಡಿ ಈಗ ಯಾರು ಹೇಳಿದ್ದು ಇದು, ಡಾನ್ ಗಾನ್ಜಾಲೋ ಹೇಳ್ತಾನೆ ಅಲ್ವಾ, ಸೆಡ್ ಟು ಯಾರಿಗೆ, ಕೊನಿತೋ. ಏನಂತ ಹೇಳ್ತಾನೆ ಕೊನಿತೋಗೆ, ಸೆಡ್ ಟು ಕೊನಿತೋ ಟು, ಇಷ್ಟೇ ನಾವು ಮಾಡಿದ್ದು, ಟು ರೂಟ್ ದೆಮ್, ಸ್ಮಾಲ್ ಲೆಟರ್ ಬರೆದ್ವಿ, ದೆಮ್ ಔಟ್, ಹೌದಲ್ವಾ? ಇಲ್ಲಿ 2 ಸೆಂಟೆನ್ಸ್ ಇದೆ, ಹಾಗಾಗಿ ಫುಲ್ ಸ್ಟಾಪನ್ನು ಇಡಲ್ಲ, ಆ್ಯಂಡ್ ಆ್ಯಡೆಡ್ ಅಂತ ಬರಿತೀನಿ. ಆ್ಯಂಡ್ ಆ್ಯಡೆಡ್ ಅಂತ ಯಾಕೆ ಬರೆದೆ ಅಂದರೆ ಪ್ರೀತಿ ಮಕ್ಕಳೇ, ಒಂದೇ ಲೈನಲ್ಲಿ 2 ಸೆಂಟೆನ್ಸ್ ಇದೆ, ನೋಡ್ಬೋದು ತಾವುಗಳು. ಇದನ್ನೇ ಡಾನ್ ಗಾನ್ಜಾಲೋ ರೂಡ್ ದೆಮ್ ಔಟ್, ಹ್ಯಾವ್ ದೇ ಗಾನ್ ಅಂತ ಕೇಳ್ತಾನೆ. ಈಗ ಇದು ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಈಗ ಹ್ಯಾವ್ ದೇ ಗಾನ್, ಫೋಕಸ್. ಹ್ಯಾವ್ ದೇ ಗಾನ್ ಅಂತ ಕೇಳಿದಾಗ ಈ ಲೈನ್ ನೆನ್ಪಿಟ್ಕೊಳ್ಳಿ. ಹ್ಯಾವ್ ದೇ ಗಾನ್ ಅನ್ನೋದು ಅದು ಏನಾಗುತ್ತೆ ಹೇಳಿ ನೋಡೋಣ. ನೋಡಿ ಇಲ್ಲಿ ಇನ್ನೊಂದ್ಸಲ ಬರೆದು ತೋರಿಸ್ತೇನೆ ಆಯಿತಾ, ಭಾಳ ಜನಕ್ಕೆ ಕಾಣಲ್ಲ ಅನಿಸುತ್ತೆ. ಹ್ಯಾವ್ ದೇ ಗಾನ್, GONE, ಹ್ಯಾವ್ ದೇ ಗಾನ್ ಅಂತ ಪ್ರಶ್ನೆ ಈ ರೀತಿ ಇದೆ ಅಲ್ವಾ. ಅವ್ರು ಹೋದ್ರೇನೋ ಅಂತ ಕೇಳ್ತಾನೆ. ಇದು ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ. ನೋಡಿ ಈಗ ಅವ್ನು ಹೇಳಬೇಕಲ್ವಾ, ಹೋದ್ರು ಅಂತನಾರ ಹೇಳಬೇಕು, ಇಲ್ಲ ಅಂತನಾರ ಹೇಳಬೇಕು ಆಯಿತಾ. ಅಂಥ ಪ್ರಶ್ನೆಗಳು ಬಂದಾಗ ಅಂದರೆ ವರ್ಬಿಂದ ಸ್ಟಾರ್ಟ್ ಆದಾಗ ಕ್ವಶನ್ ಮಾರ್ಕಿಂದ ಎಂಡ್ ಆದಾಗ, ವರ್ಬಿಂದ ಸ್ಟಾರ್ಟ್ ಆದರೆ ಕ್ವಶನ್ ಮಾರ್ಕ್ ಎಂಡ್ ಆಗೇ ಆಗುತ್ತೆ. ನಿಮಗೆಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ನಾನು ಇಂಗ್ಲೀಷಲ್ಲಿ ಕೇಳಲಿಕ್ಕೆ, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾನು ಕೇಳಬೇಕು ನಿಮಗೆ. ಎಸ್ ಅಂತನಾರ ಹೇಳ್ತೀರಾ, ನೋ ಅಂತನಾರ ಹೇಳ್ತೀರಾ, ಹೌದಲ್ವ? ಅಥವಾ ಆವಾಗ ನೋಡಿ ಇಂಥ ಪ್ರಶ್ನೆಗಳು ಬಂದಾಗ ಏನು ಮಾಡ್ತೀರಾ ಅಂತ ಹೇಳಿದರೆ, ಸರ್ಕಲ್ ಹಾಕಳಿ, ವರ್ಬನ್ನು ಪ್ರೊನೌನನ್ನು ಸರ್ಕಲ್ ಹಾಕಳಿ, ಎರಡೂ ಕೂಡ ಇಂಟರ್ಚೇಂಜನ್ನು ಮಾಡಬೇಕು. ನೋಡಿ ದೇ ಅನ್ನೋದನ್ನು ಇಲ್ಲಿ ಬರ್ಕೋಬೇಕು, ಹ್ಯಾವಿಗೆ ಪಾಸ್ಟ್ ಟೆನ್ಸು ಹ್ಯಾಡ್ ಅಂತ ಬರೀಬೇಕು. ಮುಗೀತು ಸರ್, GONE ಗಾನ್. ಇಷ್ಟೇ ಆನ್ಸರು, ಇದೇ ಆನ್ಸರ್ ನಮ್ಮದು, ಅಲ್ಲಿ ಲಾಸ್ಟ್ ಲೈನಲ್ಲಿ ಬರೀಬೇಕು. ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬನ್ನಿ ಸರ್, ಈಗ ನೋಡಿ ಏನಂತ ಬರೀತೀರಾ, ಡಾನ್ ಗಾನ್ಜಾಲೋ ಕೊನಿತೋಗೆ ಹೇಳ್ತಾನೆ. ಏನಂತ ನೋಡಿ, ಇದು ಇಲ್ಲಿ ದಟ್ ಅಂತ ನಾವು ಹಾಕಂಗಿಲ್ಲ ಇದಕ್ಕೆ. ಯಾಕೆ ಅಂದರೆ ಇದು ಎಸ್ ಆರ್ ನೋ ಕ್ವಶನ್ನು. ಎಸ್ ಆರ್ ನೋ ಕ್ವಶನಿಗೆ ದಟ್ ಬರಲ್ಲ, ಅದ್ರ ಬದಲಿಗೆ ವೆದರ್, WHETHER, ವೆದರನ್ನು ಯೂಸ್ ಮಾಡಬೇಕು. ಎಸ್ ಆರ್ ನೋ ಕ್ವಶನ್ ಬಂದರೆ ವೆದರನ್ನು ಯೂಸ್ ಮಾಡಬೇಕಾಗತ್ತೆ. ವೆದರ್ ಆ್ಯಂಡ್ ಆ್ಯಡೆಡ್, ವೆದರ್ ಗುಡ್, ವೆದರ್ ಎಸ್ ಹೇಳಿ, ದೇ ಹ್ಯಾಡ್ ಗಾನ್. ನೋಡಿ ಮಕ್ಕಳೇ, ನನಗೆ ಇದು ತುಂಬ ಈಸಿ, ಯಾಕೆಂದರೆ ದಿನ ಕೂತ್ಕೊಂಡು ಇದೇ ಮಾಡೋದಲ್ವಾ. ಆದರೆ ನಿಮಗೆ ಇದು ಬಲು ಕಷ್ಟ, ಯಾಕಂದರೆ ಮೊದಲನೇ ಬಾರಿಗೆ ಕಲಿತಾ ಇದ್ದೀರಾ, ಹೌದಲ್ವಾ. ಈಗ ಮೊದಲನೇ ಬಾರಿಗೆ ಇದಿಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗತ್ತೀಗ, 4 ಮಾರ್ಕ್ಸ್.
ನೀವು ಅಪ್ಲೋಡ್ ಮಾಡಿ ಅಂತ ಇದ್ರಲ್ವ, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ರೀಸನ್ ಇಷ್ಟೇ, ಯಾಕಂದರೆ ನನಗೂ ಗೊತ್ತಾಗಬೇಕಲ್ವ ನೀವು ಎಷ್ಟು ಕಲ್ತಿದ್ದೀರಾ, ಎಷ್ಟು ಮಾಡಿದ್ದೀರಾ ಅಂತ. ನೋಡಿ, ಈಗ ನಮ್ಮ ಕ್ವಶನ್ ಏನಿತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಿ, ಈಗ ಪ್ರೀತಿಯ ಮಕ್ಕಳೇ, ಕ್ವಶನ್ನು ಈ ರೀತಿಯಾಗಿ ಇತ್ತು ನಮ್ಮದು. ಕ್ವಶನಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ಪೂರ್ತಿ ಬರೆದಿದ್ದೇನೆ. ಯಾವುದೇ ಗಾನ್ ಕಾಣಲ್ಲ ಅಂದ್ಬಿಟ್ಟು ನೀಟಾಗಿ ಹೀಗೆ ಬರೆದು ನಿಮ್ಗೆ ಕಲಿಸಿದ್ದೇನೆ. ಈಗ ನೀವು ಮಾಡಬೇಕಾಗಿದ್ದು ಏನು ಅಂತ ಹೇಳಿದರೆ, ನಾನು ಇನ್ನೊಂದು ವಿಡಿಯೋನ ಮಾಡ್ತೇನೆ. ಒಂದೇ ವಿಡಿಯೋಗೆ ಇದು ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವಿಡಿಯೋ ಲೆಂತಿಯಾಗಿದ್ದು ಏನಕ್ಕೆ ಅಂತ ಹೇಳಿದರೆ ಆ ಕಾರಣಕ್ಕಾಗಿ. ಸ್ವಲ್ಪ ನೀವು ಕಲ್ಕೊಂಡು ಬಂದರೆ ಇದು ಬಹಳ ಅನುಕೂಲ ಆಗುತ್ತೆ. ಇದು ಕಮೆಂಟ್ಸಲ್ಲೆಲ್ಲ ಡೌಟ್ ಕ್ಲಿಯರ್ ಮಾಡುವಂಥದ್ದಲ್ಲ, ಆನ್ಲೈನ್ ಕ್ಲಾಸಲ್ಲೇ ಆಗುವಂಥದ್ದು ಆಗಿರುತ್ತೆ. ಆದರೆ ಇನ್ನೊಂದನ್ನು ಮಾತನ್ನು ಹೇಳ್ತೀನಿ ಕೇಳಿ. ಫಸ್ಟು ಫೋಕಸ್ಸು 76 ಅಂಕಗಳಿಗೆ ಫೋಕಸ್ ಮಾಡಿ. 80 ಅಂಕಕ್ಕೆ ಎಕ್ಸಾಮ್ ಅಲ್ವಾ, ಇದು 4 ಮಾರ್ಕ್ಸಿಗೆ. ಫಸ್ಟ್ 76 ನನಗೆ ಬರುತ್ತೆ ಅಂತ ಆ ಲೆವೆಲಿಗೆ ರೆಡಿಯಾಗಿ ಈ ಒಂದು ಮೇನ್ ಕ್ವಶನನ್ನು ಎಕ್ಸಾಮಲ್ಲಿ ಮುಟ್ಟಬೇಕಾಗತ್ತೆ. ಯಾಕಂದರೆ ಇದೇ ಡಿಫಿಕಲ್ಟು ನಿಮಗೆ ಪಾಠ ಇರುವಂಥದ್ದು. ಇದು 5 ಮಾರ್ಕ್ಸಿಗಿತ್ತು ಇಷ್ಟು ವರ್ಷ, ಈಗ 4 ಮಾರ್ಕ್ಸಿಗೆ ಮಾಡಿದ್ದಾರೆ. ಆನ್ಸರು ಯಾರಿಗೆ ಅರ್ಥ ಆಗಿಲ್ಲ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಇದನ್ನು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಇನ್ನೊಂದು ಕ್ವಶನ್ ತಗೊಂಡು ನಾನು ನಿಮಗೆ ಮಾಡಿ ತೋರಿಸ್ತೇನೆ, ಆಯಿತಾ. ಇದನ್ನು ನೀಟಾಗಿ ತಾವುಗಳು ಏನು ಮಾಡಬೇಕು ಗೊತ್ತಾ, ಈಗ ಈ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಬರ್ಕೊಳ್ಳಿ. ಈ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಬರ್ಕೊಂಡು ಏನು ನೋಡ್ದಂಗೆ, ನಾನು ಈಗ ಹೇಳ್ಕೊಟ್ಟಿದ್ದೀನಲ್ವ ಅದು ತಲೆನಲ್ಲಿದೆ, ಹೌದಲ್ವಾ. ಇದನ್ನು ಕೂತ್ಕೊಂಡು ನೀವು ಒಂದು ಸಲ ಬರೀರಿ. ನೋಡಿ, ಇದು ಪ್ಯಾಸೇಜ್ ರೀತಿಯಲ್ಲಿ ಇರಬೇಕು. ಪಾಯಿಂಟ್ ವೈಸ್ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡಲ್ಲ. ಇದನ್ನು ಪ್ಯಾಸೇಜ್ ನಾನು ಬರೆದಿದ್ದೀನಲ್ವಾ, ಈ ರೀತಿಯಾಗಿಯೇ ಬರೀಬೇಕಾಗತ್ತೆ. ಎಲ್ಲೂ ಕ್ವಶನ್ ಮಾರ್ಕು, ಕಾಮ ಗೀಮ, ಡಬಲ್ ಇಂಟೆಡ್ ಕಾಮ, ಎಕ್ಸ್ಕ್ಲಾಮೇಟರಿ ಮಾರ್ಕ್ ಹಾಕಬಾರ್ದು ಆನ್ಸರಲ್ಲಿ. ಕೇವಲ ಫುಲ್ ಸ್ಟಾಪನ್ನು ಯೂಸ್ ಮಾಡಬೇಕಾಗತ್ತೆ. ಧನ್ಯವಾದಗಳು. ಇನ್ನೊಂದು ವೀಡಿಯೋಗಾಗಿ ಕಾಯ್ತಾ ಇರಿ ಮಕ್ಕಳೇ. ಗಾಡ್ ಬ್ಲೆಸ್ ಯು ಆಲ್. ನೋಡಿ, ನಾವು ಇಷ್ಟೊಂದು ಮಾಡ್ತಾಯಿದ್ದೀವಿ ಅಂದರೆ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಪಾಪ ಅವರೂ ಕಲೀಲಿ, ಅವರಿಗೂ ಹೆಲ್ಪ್ ಆಗಲಿ, ಹೌದಲ್ವಾ. ಅರ್ಥ ಆಗ್ತಿದೆ ಎಲ್ಲರಿಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಓಕೆ, ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಒಂದೇ ವಿಡಿಯೋಗೆ ಇದು ಕಲಿಯುವುದು ಕಷ್ಟ ಆಗುತ್ತೆ. ಲೆಟರಿಂಗ್ ಕೂಡ ಅಪ್ಲೋಡನ್ನು ಮಾಡ್ತೇನೆ. ದಯವಿಟ್ಟು ಒಂದು ಕಮೆಂಟ್ಸು, ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸರ್. 10,000 ಜನ ನೋಡ್ತಾ ಇದ್ದೀರಾ ವಿಡಿಯೋಗಳನ್ನು, ಆದರೆ ಒಂದು ಕಮೆಂಟ್ ಬರೀತಾ ಇಲ್ಲ. ನಮಗೆ ಬೇಜಾರಾಗುತ್ತೆ ಇವೆಲ್ಲ ಮಾಡಿಬಿಟ್ಟು, ಹೌದಲ್ವಾ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು.